ಮೈಶೆಟ್ಟಿ ತಿಮ್ಮರೊಡಿ ಅವರನ್ನ 1 ವರ್ಷದ ಮಟ್ಟಿಗೆ ಗಡೀಪಾರಿಗೆ ಆದೇಶ ಮಾಡಲಾಗಿದೆ. ಹೌದು. ಏನ್ ಹೇಳ್ತೀರ ಅದ್ರ ಬಗ್ಗೆ? ನೋಡಿ, ಅದು 4 ತಿಂಗಳ ಹಿಂದೆ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ SP ಅರುಣ್ ಅವರು ಇಲ್ಲಿಗೆ SP ಆಗಿ ನಿಯುಕ್ತಿಗೊಂಡ ತಕ್ಷಣ ಇಲ್ಲಿನ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ದೃಷ್ಟಿಯಿಂದ ಒಂದು 34 ಮಂದಿಯನ್ನು ಗಡೀಪಾರು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿ, ಅದನ್ನು ಕೆಲವರು ನ್ಯಾಯಾಲಯದಲ್ಲಿ, ಕೆಲವರು ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲೆಲ್ಲ ಪ್ರಶ್ನಿಸಿದ್ರು. ತಿಮ್ಮರೊಡಿ ಅವರು ಉದ್ದಟತನದಿಂದ ಆದೇಶವನ್ನ ಧಿಕ್ಕರಿಸಿದ್ರು. ಪರಿಣಾಮವಾಗಿ 20ನೇ ತಾರೀಕಿಗೆ ಸಹಾಯಕ ಆಯುಕ್ತರು ಗಡೀಪಾರು ಆದೇಶವನ್ನು ಹೊರಡಿಸಿದ್ದಾರೆ. 1 ವರ್ಷದ ಕಾಲ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿದ್ದಾರೆ. ಗಡೀಪಾರು ಮಾಡಿದ್ರೆ ಮತ್ತೆ ಷಡ್ಯಂತ್ರ ನಡೀಬಹುದಾ ಅಥವಾ ಅದು ಈಗ ಏನಾಗ್ಬೋದು ಅಂತ ಹೇಳ್ಬೋದಾ? ಇಲ್ಲ, ಗಡೀಪಾರಿನ ಆದೇಶದ ವ್ಯಾಪ್ತಿಯೇ ಬೇರೆ, ಈಗ ನಡೆಯುತ್ತಿರುವಂತಹ SIT ತನಿಖೆಯೇ ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ವೇಳೆ ಇವರನ್ನು ಈಗ ಪೊಲೀಸರು ಹಿಡಿದು ಅರೆಸ್ಟ್ ಮಾಡಿ ಕೊಂಡೋಗಿ ರಾಯಚೂರಿನ ಮಾನ್ವಿಗೆ ಕೊಂಡೋಗಿ ಡ್ರಾಪ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವರು ಅಲ್ಲಿ 1 ವರ್ಷ ಅಲ್ಲಿ ಇಡಬೇಕು, ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು, ಅಲ್ಲಿ ಇರ್ಬೇಕು. ಇಲ್ಲಿನ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅವರು ತನಿಖೆ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ SIT ಅವರು ಇವರಿಗೆ ತನಿಖೆಗೆ ಅವರ ಅಗತ್ಯತೆ ಇದ್ರೆ ಇವರು ಹೋಗಿ ರಾಯಚೂರಿಗೆ ಹೋಗಿ ಅಲ್ಲಿ ಅವರಿಗೆ ನೋಟಿಸ್ ಕೊಡ್ಬೇಕು. ಆ ನೋಟಿಸಿನ ಆಧಾರದಲ್ಲಿ ಅವರು ಬರ್ಬೇಕು, ಬಂದು ವಿಚಾರಣೆಯನ್ನು ಎದುರಿಸ್ಬೇಕು, ಮತ್ತೆ ವಾಪಸ್ಸು ರಾಯಚೂರಿಗೆ ಹೋಗ್ಬೇಕು. ಅವರು ಈ ಜಿಲ್ಲೆಯಲ್ಲಿ ನಿಲ್ಲುವಂತಿಲ್ಲ, ದಕ್ಷಿಣ ಕನ್ನಡದಲ್ಲಿ ನಿಲ್ಲುವಂತಿಲ್ಲ ಅಂತ ಹೇಳ್ತಿದ್ರು. ದಕ್ಷಿಣ ಕನ್ನಡದಲ್ಲಿ ನಿಲ್ಲುವಂತಿಲ್ಲ. ಹಾಗಂತ ಹೇಳಿ ನ್ಯಾಯಾಲಯದ ಪ್ರಕ್ರಿಯೆಗಳಿಗೆ ಅವರು ಗೈರು ಹಾಜರಾಗಂತೇ ಇಲ್ಲ. ನ್ಯಾಯಾಲಯದ ಪ್ರಕ್ರಿಯೆಗಳಿಗೆ ಅವರು ಬರಲೇಬೇಕು. ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಅಕ್ರಮ ಸಸ್ವಾಸ ಪ್ರಕರಣ ದಾಖಲಾಗಿದೆ. ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅದು ಇನ್ನೊಂದು 2-3-4 ದಿವಸದಲ್ಲಿ ವಿಚಾರಣೆ ಆಗಿ ಅದರ ಬಗ್ಗೆ ಆದೇಶ ಬರ್ಬೋದು. ಅವರಿಗೆ ಜಾಮೀನು ಕೊಡಲೂಬಹುದು, ಇಲ್ಲ ಇದ್ರೆ ತಿರಸ್ಕರಿಸಲೂಬಹುದು. ಅದ ನಂತರ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದು ಪ್ರಕ್ರಿಯೆಗಳೇ ಬೇರೆ. ಗಡೀಪಾರು ಆದೇಶಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಗಡೀಪಾರು ಆದೇಶ ತಕ್ಷಣಕ್ಕೆ ಜಾರಿ ಬರ್ತದಲ್ಲ, ಇದಕ್ಕೆ ಕೋರ್ಟ್ ಅಲ್ಲ, ತಕ್ಷಣಕ್ಕೆ ಜಾರಿ ಬಂದಿದೆ. ಈಗ ಮೈಶೆಟ್ಟಿ ತಿಮ್ಮರೊಡಿ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಪೊಲೀಸರು ಈ ಆದೇಶವನ್ನು ಜಾರಿ ಮಾಡಿ ಅವರನ್ನು ಕೊಂಡೋಗಿ ರಾಯಚೂರು ಜಿಲ್ಲೆಗೆ ಮಾನ್ವಿ ತಾಲೂಕಿಗೆ ಕೊಂಡೋಗಿ ಬಿಡುವಂತ ಜವಾಬ್ದಾರಿಯನ್ನು ಪೊಲೀಸರು ಹೊಂದಿದ್ದಾರೆ. ಅದರಿಂದಾಗಿ ಅವರು ಆ ಕೆಲಸವನ್ನು ಮುಂದಾಗಿದ್ದಾರೆ. ಈಗ ಓವರ್ ಆಗಿ ಈಗ ಒಂದು ಹೇಳುದಿದ್ರೆ ಈ ಪ್ರಕರಣಗಳಲ್ಲಿ ಮುಂದೆ ಏನಾಗ್ಬೋದು? ಮುಂದೆ 1 ವರ್ಷದವರೆಗೆ ಅವರಿಗೆ ಗಡೀಪಾರು ಆದೇಶ ಇರ್ತದೆ. ಗಡೀಪಾರು ಆದೇಶದ ವಿರುದ್ಧ ಅವರು ರಾಜ್ಯ ಹೈಕೋರ್ಟಿಗೆ ತಕರಾರು ಅರ್ಜಿ ಸಲ್ಲಿಸಬಹುದು. ಆಗ ರಾಜ್ಯ ಹೈಕೋರ್ಟ್ ಅವರನ್ನು ಗಡೀಪಾರು ಮಾಡಿದ್ದು ಸರಿಯೋ ತಪ್ಪೋ ಎನ್ನುವುದನ್ನ ಪರಿಶೀಲನೆ ಮಾಡ್ತದೆ. ಪೊಲೀಸರ ದಾಖಲೆಗಳ ಪ್ರಕಾರ ಅವರ ಮೇಲೆ 32 ಕೇಸುಗಳಿವೆ. ಅದರಲ್ಲಿ ಬಹುತೇಕ ಕೇಸುಗಳು ಈ ಹಿಂದೆ ವಿಚಾರಣೆ ನಡೆದು ಎಕ್ಯೂಟ್ ಆಗಿರುವಂತದ್ದು ಇದೆ. ಕೆಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ, ಕೆಲವು ಪ್ರಕರಣಗಳು ತನಿಖೆಯ ಹಂತದಲ್ಲಿವೆ. ಈ ರೀತಿಯಾಗಿದೆ. ಒಟ್ಟಾರೆಯಾಗಿ ಅವರ ಮೇಲೆ 1997ರಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ. ಇವತ್ತಿನವರೆಗೂ ಆ ರೌಡಿ ಶೀಟ್ ಊರ್ಜಿತದಲ್ಲಿದೆ. ಆದ್ರಿಂದಾಗಿ ಅವರ ಗಡೀಪಾರು ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಲಿಕ್ಕೂ ಸಾಧ್ಯತೆ ಇದೆ, ಎತ್ತಿ ಹಿಡಿಲಿಕ್ಕೂ ಸಾಧ್ಯತೆ ಇದೆ.